ನಿನಗೆ ಜನ್ಮ ಕೊಟ್ಟಾಕೆ ಸಾವು ಬರುವ ಸಮಯದಲ್ಲಿ ಸಮಯವೇ ಇಲ್ಲ ಎನ್ನುವ ಮಕ್ಕಳಿಗೆ ಧಿಕ್ಕಾರವಿರಲಿ ಬಸವ ಕಂದ ಪ್ರಿಯ ಪುಟ್ಟ ರಾಜ. ಇದು ಹೇಳೋ ಅವಶ್ಯಕತೆ ಇಲ್ಲ, ತಿಳ್ಕೊಂಡಿರ್ತೀರಿ ಅಂತ ನನಗೆ ಅನಿಸುತ್ತೆ. ಅಷ್ಟು ಜ್ಞಾನಿಗಳು ನೀವು ಅದಿರೇವ ಕಾಕ, ನೀವೇನು ಸಾಮಾನ್ಯರಲ್ಲ, ನೀವು ಕುಂತಿರಲ್ಲ. ನಾನು ಮ್ಯಾಲೆ ಕೂತೀನಿ ಅಂದ್ರೆ ನಾನೇ ಒಬ್ಬ ಶಾಣೆ ಅಂದ್ರೆ ನನ್ನಂಥ ಮೂರ್ಖ ನನ್ನಂಥ ದಡ್ಡ ಯಾರೂ ಇಲ್ಲ. ನಾನೇ ಶಾಣೆ ಅಂದ್ಕೊಂಡ್ರೆ ಹೌದಲ್ರಿ? ನೀವೇನು ಮುಂದೆ ಕೂತೀರಂತಂದ್ರೆ ನೀವೇನು ಎಲ್ಲ ಜ್ಞಾನಿಗಳೇ. ಬಸವಣ್ಣ ಹೇಳಿಲ್ಲೇನು, ಯಾರು ನಿಜವಾದ ಜ್ಞಾನಿ ಈ ಭೂಮಿ ಮೇಲೆ? ಅಯ್ಯ, ವೇದವ ಬಲ್ಲಾತನು ಜ್ಞಾನಿಯಾದನೆ, ಶಾಸ್ತ್ರವ ಬಲ್ಲಾತನು ಜ್ಞಾನಿಯಾದನೆ, ತತ್ವವ ಬಲ್ಲಾತನು ಜ್ಞಾನಿಯಾದನೆ. ಇಲ್ಲ ಇಲ್ಲ, ವೇದವ ಬಲ್ಲಾತನು ಜ್ಞಾನಿಯಾಗಲಿಲ್ಲ, ತತ್ವವ ಬಲ್ಲಾತನು ಜ್ಞಾನಿಯಾಗಲಿಲ್ಲ, ಶಾಸ್ತ್ರವನ್ನು ಅರಿತಾತನು ಜ್ಞಾನಿಯಾಗಲಿಲ್ಲ. ವೇದ ಶಾಸ್ತ್ರ ಪುರಾಣ ಆಗಮ ಕೇಳಿ ಆಚರಣೆಗೆ ತಂದವನು ಜ್ಞಾನಿಯಾದ ನೋಡಯ್ಯ ಕೂಡಲ ಸಂಗಮ ದೇವ. ನೀವು ಕುಂತೀರಿ ಅಂದ್ರೆ ಆಚರಣೆಗೆ ತಂದು ಬಿಟ್ರೆ ಅಂದ್ರೆ ನಿಮ್ಮಂಥ ಜ್ಞಾನಿಗಳು ಯಾರೂ ಇಲ್ಲ ಈ ಜಗತ್ತಿನಾಗ. ಬರೇ ನಾವು ಹೇಳಿ ಹೋಗ್ತೀವಿ ಅಷ್ಟೇ. ನಮ್ಮನ್ನು ಕರೆಸಿರಿ, ನಾವು ಹೇಳಿ ಹೋಗಿ ಬಿಡ್ತೀವಿ. ಅದನ್ನು ಕೇಳಿ ಜೀವನದೊಳಗೆ ಆಚರಣೆಗೆ ತಂದ್ರಿ ಅಂದ್ರೆ ನಿಮ್ಮಂಥ ಜ್ಞಾನಿಗಳು ಈ ಜಗತ್ತಿನಲ್ಲಿ ಸಿಗ್ತಾರೆ ಹೇಳ್ರಿ ನೋಡೋಣ. ಅಂಥ ಜ್ಞಾನಿಗಳು ನೀವು ಅದರಿ. ಹೇಳ್ತಾನೆ ಕವಿ, ಸಾವಿನ ಸಮೀಪಕ್ಕೆ ಹೋಗಿ ನಿನಗೆ ಜನ್ಮ ಕೊಟ್ಟ ಹಾಕಿ. ಒಬ್ಬ ತಾಯಿ ಜನ್ಮ ಕೊಡಬೇಕಾದ್ರೆ, ಒಬ್ಬ ತಾಯಿ ನಮಗೆ ಜನ್ಮ ಕೊಡಬೇಕಾದ್ರೆ ಸಾವಿನ ಸಮೀಪಕ್ಕೆ ಹೋಗಿ ಬರ್ತಾಳಂತ ತಾಯಿ ರೀ. ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ತಾಯಿ ಸಾವಿನ ಸಮೀಪಕ್ಕೆ ಹೋಗಿ ಬಂದಿರ್ತಾಳೆ. ಅವಾಗ ನಿನಗೆ ಜನ್ಮ ಕೊಟ್ಟಾಳ. ಆಕೆಗೆ ಸಾವು ಬರುವ ಸಮಯದೊಳಗ ಸಮಯವೇ ಇಲ್ಲ. ಮೊನ್ನೆ ಪೇಪರ್ದಾಗ ಬಂದತ್ ನೋಡಿರೇನ್ರಿ? ನೋಡಿರೇನು? ಭಾಳ ದಿನ ಆಗಿಲ್ರಿ, ಮೊನ್ನೆ ಒಂದು ಪೇಪರ್ದಾಗ ಬಂದತ್. ಮಕ್ಕಳಿಗೆ ಚಲೋ ಶಿಕ್ಷಣ ಕಲಿಸ್ಬೇಕು, ಚಲೋ ವಿದ್ಯಾವಂತರಾಗಬೇಕು, ನನ್ನ ಮಗ ಚಲೋ ಈ ದೇಶ ಬಿಡಬೇಕು, ವಿದೇಶಕ್ಕೆ ಹೋಗ್ಬೇಕಂತ ಬಯಕೆ ಆಸೆ ಇರ್ತದೆ ತಂದೆ ತಾಯಿಗೆ. ಭಾಳ ಜನ ರೀ ಏನೇನೋ ಬಯಸ್ತಾರ. ಒಬ್ಬ ಪೊಲೀಸ್ ಅಧಿಕಾರಿ ಅದಾನಂದ್ರೆ ನನ್ನ ಮಗ ಪೊಲೀಸ್ ಆಗ್ಬೇಕಂತನೇ ಬಯಸ್ತಾನೆ. ಒಬ್ಬ ಡಾಕ್ಟರ್ ಅದಾನಂದ್ರೆ ಡಾಕ್ಟರ್ ಆಗಬೇಕಂತನೇ ಬಯಸ್ತಾನ. ಒಬ್ಬ ವಕೀಲ ಅದಾನಂದ್ರೆ ವಕೀಲ ಆಗಬೇಕಂತನೇ ಬಯಸ್ತಾನ. ಮತ್ತೊಂದು ಮಗದೊಂದು ಆಗಿರುವಂಥ ವ್ಯಕ್ತಿ ತಂದೆ ತಾಯಿಗಳು ಅದನ್ನೇ ಬಯಸ್ತಾರ, ನನ್ನ ಮಗ ಹಿಂಗೆ ಆಗಬೇಕು ಅಂತ. ಬಯಸೋದು ತಪ್ಪಲ್ಲ, ಆದರೆ ನಿಮ್ಮನ್ನು ಬಿಟ್ಟು ಹೋಗಲಾರ್ದಂಗೆ ಮಕ್ಕಳನ್ನು ಬೆಳೆಸ್ಬೇಕಲ್ಲ. ಈ ದೇಶವನ್ನು ಬಿಡ್ತಾರ, ವಿದೇಶಕ್ಕೆ ಹೋಗ್ತಾರ. ವಿದೇಶಕ್ಕೆ ಹೋದ ಮೇಲೆ ಇಲ್ಲಿ ತಂದೆ ತಾಯಿಗಳು ಅನಾಥರಾಗಿ ಸಾವು ಬಂದ ಸಮಯದೊಳಗೆ ಸತ್ತ ಮೇಲೆ ಫೋನ್ ಮಾಡಿದ್ರ, ನಮಗೆ ಸಮಯ ಇಲ್ರಿ, ನೀವೇ ಬೇಕಾದ್ರೆ ಅಂತ್ಯ ಸಂಸ್ಕಾರ ಮಾಡಿಬಿಡ್ರಿ, ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಅಷ್ಟು ಹಾಕಿ ಬಿಡ್ತೀವಿ ಅಂತೇಳಿ ಅಲ್ಲಿಂದನೇ ಫೋನಿನ ಮುಖಾಂತರ ಮೊಬೈಲ್ದೊಳಗೆ ನೋಡಿದ ಇತಿಹಾಸ ಮೊನ್ನೆ ಪೇಪರ್ದೊಳಗೆ ಬಂದದ್ದು ನೋಡೀವಿ. ಆಗಾಕತ್ತಾವಲ್ಲ ಜೀವನದೊಳಗೆ. ಸಾವು ಬರುವ ಸಮಯದೊಳಗೆ ಸಮಯವೇ ಇಲ್ಲ. ಅಂತ ಮಕ್ಕಳಿಗೆ ಧಿಕ್ಕಾರವಿರಲಿ ಅಂತ ಬರೀತಾನೆ. ಇಂಥ ಮಕ್ಕಳು ಜನ್ಮ ಕೊಟ್ಟು ಏನು ಮಾಡೋದ್ರಿ? ಇಂಥ ಮಕ್ಕಳಿಗೆ ಜನ್ಮ ಕೊಡೋದು ಎದಕ್ಕೆ, ಏನು ಸಾರ್ಥಕ? ದೇಶದ್ರೋಹಿಗಳನ್ನ, ತಂದೆ ತಾಯಿಗಳಿಗೆ ಕಿಮ್ಮತ್ತು ಕೊಡಲಾರದಂಥ ಮಕ್ಕಳನ್ನ, ಗುರುವಿಗೆ ದ್ರೋಹ ಬಗೆಯುವಂಥ ಮಕ್ಕಳನ್ನ, ದೇಶಕ್ಕೆ ಅನ್ಯಾಯ ಮಾಡುವಂಥ ಮಕ್ಕಳನ್ನ ಜನ್ಮ ಕೊಡೋದಕ್ಕಿಂತ ಆ ತಾಯಿ ಬಂಜೆ ಆಗಿರೋದು ಪಾಡಂತ ನನಗನ್ನಿಸುತ್ತೆ. ಅವ್ವ ಬಂಜೆ ಆಗಿರೋದು ಪಾಡಲ್ರಿ. ನೋಡ್ರಿ, ಜಗತ್ತಿನೊಳಗ ಒಳ್ಳೆ ಮಕ್ಕಳನ್ನು ಪಡಿಬೇಕಾದ್ರೆ ತಂದೆ ತಾಯಿ ಪುಣ್ಯ ಮಾಡಿರ್ಬೇಕ್ರಿ, ಪುಣ್ಯ ಮಾಡಿರ್ಬೇಕು. ಇಲ್ಲಿ ಜ್ಞಾನಾಂಬೆ ಮಲ್ಲಿಕಾರ್ಜುನ್ ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ ಅವರು. ಆ ತಾಯಿ ತನ್ನ ಹೊಟ್ಟಿ ಒಳಗೆ 9 ತಿಂಗಳು ಹೊರಲಿಲ್ಲ. ಆದರೆ ಜಗತ್ತೊಳಗೆ ಆ ತಾಯಿ ಒಂದೇ ಬಯಸಿದಳು, ಮಗುವನ್ನು ಪಡಿಬೇಕು, ಮಗುವಿನ ಆಸೆಯಿಂದ ಮಗುವಿನ ಪಡಬೇಕು ಅನ್ನೋ ಆಸೆಯಿಂದ ಭಗವಂತನ ಮರೆ ಹೋದದಕ್ಕ ಆ ಭಗವಂತನೇ ಜ್ಞಾನಾಂಬಿಗೆ ಮಗುವಾಗಿ ಬಂದಲ್ಲ ಈ ಜಗತ್ತಿನೊಳಗ. ಆ ತಾಯಿ ಎಷ್ಟು ಪುಣ್ಯ ಮಾಡಿರ್ಬೇಕಂತ್ರಿ. ಒಳ್ಳೆ ಮಕ್ಕಳು ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕ್ರಿ. ಅಂತಿರ್ತಾರ ಒಂದಿಷ್ಟು ಮಂದಿ, ಏನು ಮಾಡಿದ್ರಿ ಗುರುಗಳ, ನಮ್ಮ ಮನ್ಯಾಗ ಒಂದು ಹುಟ್ಟ್ಯಾದ್ರಿ, ಅದು ಒಟ್ಟು
ಒಟ್ಟ ಮಾತೇ ಕೇಳಂಗಿಲ್ರಿ ಅದು, ಒಟ್ಟ ಮಾತು ಕೇಳಂಗಿಲ್ರಿ ಅಂತಿರ್ತಾರೆ. ಯವ್ವ ಕೇಳಿಸ್ಕೊಂತದ ಅದು ಮಾತು, ಕಿವಿ ಎಲ್ಲ ಚಲೋ ಅದಾವ ಅವನಿಗೆ. ಭಾಳ ವಿಚಾರ ಮಾಡ್ಬೇಕು ನಾವೆಲ್ಲ. ಈ ಜಗತ್ತಿನೊಳಗ ಅಂಥ ಮಕ್ಕಳಿಗೆ ಜನ್ಮ ಕೊಡೋದಕ್ಕಿಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡಬೇಕಂತ ಸ್ವಲ್ಪ ವಿಚಾರ ಮಾಡ್ರಿ. ನಮ್ಮ ಮನೆಯೊಳಗೂ ತಂದೆ ತಾಯಿ ಇರ್ತಾರ, 4 ಮಕ್ಕಳು ಇರ್ತಾವ. ಯಾಕೆ ನಮಗುಟ್ಟಿದ ಮಕ್ಕಳು ಒಬ್ಬ ವಿಶ್ವಗುರು ಬಸವಣ್ಣ ಆಗಲಿಲ್ಲ? ಯಾಕೆ ನಮಗುಟ್ಟಿದ ಮಕ್ಕಳು ಒಬ್ಬ ಅಲ್ಲಮ ಪ್ರಭುಗಳು ಆಗಲಿಲ್ಲ? ಯಾಕೆ ನಮಗುಟ್ಟಿದ ಮಕ್ಕಳು ಒಬ್ಬ ಹುಬ್ಬಳ್ಳಿ ಸಿದ್ಧಾರೂಢ ಆಗಲಿಲ್ಲ? ಯಾಕೆ ನಮಗುಟ್ಟಿದ ಮಕ್ಕಳು ಒಬ್ಬ ಸಂತ ಶಿಶುನಾಳ ಶರೀಫ ಆಗಲಿಲ್ಲ? ಯಾಕೆ ನಮಗುಟ್ಟಿದ ಮಕ್ಕಳು ಒಬ್ಬ ಸೊಂಗೊಳ್ಳಿ ರಾಯಣ್ಣ, ಭಗತ್ ಸಿಂಗ್, ರಾಜಗುರು, ಸುಖದೇವ್, ವಿಶ್ವೇಶ್ವರಯ್ಯ, ಸ್ವಾಮಿ ವಿವೇಕಾನಂದರು ಯಾಕಾಗಲಿಲ್ಲ? ಯಾಕೆ ನಮಗುಟ್ಟಿದ ಮಕ್ಕಳು ಒಬ್ಬ ಕಲಬುರಗಿ ಶರಣಬಸವೇಶ್ವರ ಆಗಲಿಲ್ಲ? ಯಾಕೆ ನಮಗುಟ್ಟಿದ ಮಕ್ಕಳು ಒಬ್ಬ ಮಳೇಂದ್ರ ಶಿವಯೋಗಿಗಳಾಗಲಿಲ್ಲ ಅಂತ ತಿಳ್ಕೊಳ್ಳೋದು ಈ ಪುರಾಣದ ಉದ್ದೇಶ. ತಿಳ್ಕೊಬೇಕಲ್ರಿ? ಯಾಕೆ ನಮ್ಮ ಮನ್ಯಾಗ ಹುಟ್ಟಲಿಲ್ಲ? ಪುಣ್ಯ ಬೇಕಲ್ರಿ? ಸುಮ್ಮನೇನು ಮಹಾತ್ಮರು ಹುಟ್ಟಬೇಕಾದ್ರೆ ಅಕ್ಕಲಕೋಡು ತಾಲೂಕದೊಳಗೆ ಒಳಸಂಗನವತ್ತ ಗ್ರಾಮದೊಳಗ ಒಬ್ಬ ಮಹಾತ್ಮ ಹುಟ್ಟಿದ. ಅವರೇ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳವರು. ಒಬ್ಬರು ಹುಡ್ತಾರ್ರಿ. 1000ಕ್ಕೊಬ್ಬ ಸಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಸುಮ್ಮನೆ ಹುಡ್ತಾರೆ ಜಗತ್ನಾಗ ಹುಟ್ಟಬೇಕಾದ್ರೆ. ಸ್ವಲ್ಪ ವಿಚಾರ ಮಾಡ್ಬೇಕು ನಾವೆಲ್ಲ. ನಮ್ಮನೆಯೊಳಗೂ 1000 ಜನ ಹುಟ್ಟುತ್ತಾರೆ, 1000 ಜನ ಸಾಯ್ತಾರೆ. ನಮ್ಮನೆಯೊಳಗೂ 1000 ಜನ ಸಾಯ್ತಾರೆ, 1000 ಜನ ಹುಟ್ಟುತ್ತಾರೆ. ಯಾಕೆ ನಾವು ಮಳೇಂದ್ರ ಶಿವಯೋಗಿಗಳನ್ನ ಪ್ರತಿನಿತ್ಯಲೂ ಹಗಲು ರಾತ್ರಿ ನಾವು ಸ್ಮರಣೆ ಮಾಡ್ತೀವಿ ಅಂದ್ರೆ, ಯಾಕೆ ಪ್ರತಿನಿತ್ಯಲೂ ಹಗಲು ರಾತ್ರಿ ಕಲಬುರಗಿ ಶರಣಬಸವೇಶ್ವರರನ್ನ ಮಹಾತ್ಮರನ್ನ ನಾವು ಯಾಕೆ ಸ್ಮರಣೆ ಮಾಡ್ತೀವಿ ಅಂತಂದ್ರ, ಕೇವಲ ನಮ್ಮ ಬದುಕು ನಮ್ಮ ಮನೆಗೆ ಮಾತ್ರ ಮೀಸಲಾಗಿತ್ತು. ನಮ್ಮ ಬದುಕು ಕೇವಲ ನಮ್ಮ ಮನೆಗೆ ಮಾತ್ರ ಮೀಸಲಾಗಿತ್ತು. ಮಳೇಂದ್ರ ಶಿವಯೋಗಿಗಳವರ ಬದುಕು ಕೇವಲ ತಮಗಾಗಿ ಮೀಸಲಾದವರಲ್ಲ, ಜಗತ್ತನ್ನು ಎತ್ತಿ ಹಿಡಿಯುವುದಕ್ಕಾಗಿ ಮೀಸಲಾಗಿದ್ರು. ಅದಕ್ಕೆ ಜಗತ್ತೊಳಗೆ ದೊಡ್ಡವರಾದರು. ಇಷ್ಟೇ ಅಲ್ರಿ? ಮನುಷ್ಯನ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ಯಾರ. ಎಷ್ಟೋ ಜನ್ಮವನ್ನು ದಾಟಿ 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 ಮನುಷ್ಯನ ಜನ್ಮಕ್ಕೆ ನಾವು ಬಂದೇವಿ. ಈ ಮನುಷ್ಯನ ಜನ್ಮ ಶ್ರೇಷ್ಠತೆಯನ್ನು ಪಡಿಬೇಕಾದ್ರೆ ಮನುಷ್ಯ ಒಳ್ಳೆಯದನ್ನೇ ಮಾಡಬೇಕು, ಕೆಟ್ಟದ್ದನ್ನು ದ್ರೋಹ ಬಗಿಬಾರದು. ಒಳ್ಳೆಯದನ್ನು ಮಾಡಿದಾಗ ಮಾತ್ರ ಹುಟ್ಟು ದರಿದ್ರ ಆದರೂ ನಿನ್ನ ಸಾವು ಚರಿತ್ರೆ ಆಗಬೇಕು. ಹುಟ್ಟು ದರಿದ್ರ ಆದರೂ ಸಾವು ಚರಿತ್ರೆ ಒಳಗುಳಿಬೇಕು. ಹಂಗೆ ನೀ ಬದುಕಬೇಕು. ಜನ್ಮ ಕೊಟ್ಟೋದಕ್ಕೂ ಸಾರ್ಥಕ ಆಗತ್ತೆ. ತಾಯಿ ಜನ್ಮ ಕೊಟ್ಟೋದಕ್ಕೂ ಏನು ಜನ್ಮ ಕೊಡ್ತಾಳ್ರಿ ತಾಯಿ ನಮ್ಗೆ. 9 ತಿಂಗಳು ನಮಗೆ ಹೊಟ್ಟೆಯಾಗಿ ಇಟ್ಕೊಂಡು ಸಾಕ್ತಾಳಲ್ಲ ತಾಯಿ. 9 ತಿಂಗಳು ಎಷ್ಟು ಭಾರ ಹೊತ್ತಿರ್ಬೇಕು ಆ ತಾಯಿ ರೀ, ಎಷ್ಟು ಭಾರ ಹೊತ್ತಿರ್ಬೇಕು. ಆ ತಾಯಿ ನೋವು ಆ ತಾಯಿಗೆ ಗೊತ್ತಿರ್ತದಂತ. ನಮಗೇನು ಗೊತ್ತಾಗ್ತದೆ? ಅಪ್ಪ ಕಾಕ ನಾವು ಒಂದು ಸ್ವಲ್ಪ ಕೆಲಸ ಮಾಡಮ್ರಿ. ಆಕೆ ನೋವು ಏನಂತ ಗೊತ್ತಾಗ್ಬೇಕಂದ್ರೆ ಒಂದು 5-10 ಕಿಲೋದು ಇರ್ತದೆ ನೋಡ್ರಿ ಕಲ್ಲು. ದೊಡ್ಡದು ಕಲ್ಲು ಗುಂಡಿರ್ತತಲ್ಲ, ಟೊಂಕಕ್ಕೆ ಕಟ್ಕೊಂಡು 9 ತಿಂಗಳು ತಿರುಗಾಡಮ್ಮ. ಆಗಂಗದೇನ್ರಿ? ಸಾಧ್ಯ ಇಲ್ಲ. ತಾಯಿ ತನ್ನ ಸಾವನ್ನ ಪುನರ್ಜನ್ಮ ಪಡೆದು ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ, ಮಗುವಿಗೆ ಜನ್ಮ ಕೊಡ್ತಾಳೆ. ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯುವ ಮಾಂಸ ಮುದ್ದೆಯಾದ ನಿನ್ನ ಮಾಂಸ ಮುದ್ದೆಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ. ಕರುಣೆ ತೋಳ ತೊಟ್ಟಿಲೊಳಗೆ ತೂಗಿ ಜೋಗುಳ ಹಾಡಿದೆಯಮ್ಮ. ಹಾಡಿ ಮೈಯ ಮರೆತೆಯಮ್ಮ. ತಾಯಿ ನಿನ್ನ ಉಪಕಾರವನು, ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು, ಮರೆಯಲೆಂತು ನಾನು. ನಿನ್ನ ಮೋಹ ಮಮತೆಗಳನ್ನು
ಬಣ್ಣಿಸಲು ಸಾಧ್ಯವೇನು ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು ತಾಯಿ ನಿನ್ನ ಉಪಕಾರವನು ಅವ್ವ ನಿನ್ನ ಉಪಕಾರವನು ಮರೆಯಲೆಂತು ನಾನು ಒಂಬತ್ತು ತಿಂಗಳಲ್ಲಿ ಒಡಲ ಭಾರತಾಪದಲ್ಲಿ 9 ತಿಂಗಳಲ್ಲಿ ಒಡಲ ಭಾರತಾಪದಲ್ಲಿ ನೊಂದು ಬೆಂದು ಬಳಲುತ್ತ ನೀನು ಪಡೆದೆ ನನ್ನ ಜನ್ಮವನು ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟು ತಾಯಮ್ಮ ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟು ತಾಯಮ್ಮ ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ ಮತ್ತೆ ಹುಟ್ಟಿ ಬಂದೆಯಮ್ಮ ತಾಯಿ ನಿನ್ನ ಉಪಕಾರವನು ಅವ್ವ ನಿನ್ನ ಉಪಕಾರವನು ಮರೆಯಲೆಂತು ನಾನು ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯೂ ಆಯಿತಮ್ಮ ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯೂ ಆಯಿತಮ್ಮ ಆ ನೋವು ನಲಿವುಗಳನ್ನು ನನಗಾಗಿ ಸಹಿಸಿದೆಯಮ್ಮ ಮಾಂಸ ಮುದ್ದೆಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ ಮಾಂಸ ಮುದ್ದೆಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ ಕರುಣೆ ತೋಳ ತೊಟ್ಟಿಲೊಳಗೆ ಹಾಡಿ ಜೋಗುಳ ಹಾಡಿದೆಯಮ್ಮ ಹಾಡಿ ಮೈಯ ಮರೆತೆಯಮ್ಮ ತಾಯಿ ನಿನ್ನ ಉಪಕಾರವನು ಅವ್ವ ನಿನ್ನ ಉಪಕಾರವನು ಮರೆಯಲೆಂತು ನಾನು ಕೂಸು ಬೆಳಿಬೇಕಾದ್ರೆ ನನ್ನ ಮಗುವಿಗೆ ರೋಗ ಬರಬಾರ್ದಂತ ತಾನು ಪತ್ತೆ ಮಾಡ್ತಾಳೆ ನೋಡ್ರಿ. ನಮಗೇನಾದ್ರೂ ರೋಗ ಬಂತು ಅಂದ್ರೆ ನಾವು ಪತ್ತೆ ಮಾಡ್ತೀವಿ, ಆದ್ರೆ ತಾಯಿಗೆ ಯಾವ ರೋಗನೂ ಬಂದಿರಲ್ಲ. ತನ್ನ ಹೊಟ್ಯಾಗ ಬೆಳೆಯುವಂಥ ಕೂಸಿಗೆ ಯಾವುದೂ ತೊಂದರೆ ಆಗಬಾರ್ದು, ರೋಗ ಬರಬಾರ್ದಂತ ತಾನು ಪತ್ತೆ ಮಾಡ್ತಾಳ, ಔಷಧಿ ತಗೊಳ್ತಾಳ. ಇದನ್ನೇ ಶರೀಫ ಭಾಳ ಚಂದ ಬರಿತಾನೆ. ರಕ್ತ ಮಾಂಸದ ಮನೆಯನ್ನ ಕಟ್ಟಿ ಎಲುಬುಗೂಡಿನ ಮಾಳಿಗೆ ಇಟ್ಟಿ 6-3-9 ತಿಂಗಳು ಕತ್ತಲ ಗುಹಿಯೊಳಗೆ ಬಚ್ಚಿಟ್ಟಿ 6-3 ತಿಂಗಳು ಕತ್ತಲ ಗುಹಿಯೊಳಗೆ ಬಚ್ಚಿಟ್ಟಿ ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟು ಈ ಬ್ರಹ್ಮಾಂಡಕ್ಕೆ ಬಿಟ್ಟೆಯವ್ವ ಅಂತ ಬರೀತಾನೆ ಶರೀಫ. ಪರಮ ಪೂಜ್ಯರು ವೇದಿಕೆಗೆ ದಯ. ಹೊಟ್ಟೆ ಕಟ್ಟಿ ನನ್ನ ಹಡಿದೆವ್ವ ನೋವಿನ ಗುಡ್ಡ ಹೊತ್ತೆವ್ವ ಮಲೆಹಾಲು ಹುಣಿಸಿದೆಯವ್ವ ಮುತ್ತ ನಿಕ್ಕಿ ಮುದ್ದಾಡಿದೀವ ಅಂತೇಳಿ ಶರೀಫ ಬರಿತಾನ. ತಾಯಿ ಗುಡ್ಡದಷ್ಟು ನೋವನ್ನು ಹೊರತಾಳಂತ. 9 ತಿಂಗಳು ತನ್ನ ಗರ್ಭವನ್ನು ಸಂಭಾಳಿಸ್ಬೇಕಾದ್ರ ಇವತ್ತಿನ ದಿನಮಾನಕ್ಕಿಂತ ಆಗಿನ ಕಾಲಕ್ಕೆ ಭಾಳ ಕಠಿಣವಾಗಿತ್ತು ರೀ. ಆಗಿನ ಕಾಲಕ್ಕದು ಈಗೇನು ಬಿಡ್ರಿ, ಈಗೇನು ಅಷ್ಟು ನೋವು ಅನುಭವಿಸೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಗಿನ ಕಾಲಕ್ಕೆ ಯಾವ ಡಾಕ್ಟ್ರುಗಳು ಇರಲಿಲ್ಲ. ಆಗೆಲ್ಲ ಸೂಲಿಗಿತ್ತಿಯರು ಅಂತಿದ್ರು ರೀ. ಅವರೇ ಬರಬೇಕು, ಅವರೇ ಸ್ವತಃ ಹೆರಿಗೆ ಮಾಡಬೇಕು. ಆ ತಾಯಿ ಅಷ್ಟು ನೋವನ್ನು ಅನುಭವಿಸಿ ಬರ್ತಿದ್ದಳು, ಪುನರ್ಜನ್ಮ ಪಡಿತಿದ್ದಳಂತ. ಆದರೆ ಈಗಿನ ಕಾಲಕ್ಕೆ ರೀ ಎಲ್ಲ ಫಾಸ್ಟ್ ಬಂದದ ಯುಗ. ಹೊಟ್ಟೆಗೆ ಗಂಡಾಯ್ತೋ ಹೆಣ್ಣಾಯ್ತೋ ಮೊದಲೇ ಹೇಳಿಬಿಡ್ತದ. ಹೆಣ್ಣೆತ್ತಂದ್ರೆ ತೆಗೆದು ಬಿಡಪ್ಪ, ಗಂಡಿದ್ರು ಹೊರಗೆ ಬರಲಿ ಜಗತ್ತಿಗೆ. ನೆನಪಿರಲಿ, ಈ ಜಗತ್ತಿನೊಳಗೆ ತಾಯಿ ತನಗೆ ಮಕ್ಕಳಿಗೆ ಜನ್ಮ ಕೊಡಬೇಕಾದ್ರೆ ಏನೆಲ್ಲ ಅನುಭವಿಸ್ತಾಳೆ, ಏನೆಲ್ಲ ದುಃಖ ಪಡ್ತಾಳೆ, ನೋವನ್ನು ಅನುಭವಿಸಿ ತನ್ನ ಮಗುವಿಗೆ ರೋಗ ಬರಬಾರ್ದಂತ ತಾನು ಔಷಧಿಯನ್ನು
ತೆಗೆದುಕೊಂಡು ಪತ್ತೆ ಮಾಡಿ ಮಗುವಿಗೆ ಜನ್ಮ ಕೊಡ್ತಾಳೆ. ಒಂದೇ ಮಾತು ನಿಮ್ಮಲ್ಲಿ ಹೇಳಬೇಕಂದ್ರೆ, ನಿಮ್ಮ ಮನೆಯೊಳಗೂ ಕೂಡ ಒಬ್ಬ ಮಹಾತ್ಮ ಹುಟ್ಟಿ ಬರಬೇಕಂದ್ರೆ, ಒಬ್ಬ ತಾಯಿ ಹೊಟ್ಟೆಯೊಳಗೆ ಒಬ್ಬ ಮಹಾತ್ಮ ಹುಟ್ಟಿ ಬರಬೇಕಾದ್ರೆ ನಾ ಹೇಳಿದ್ದೊಂದು ಕೆಲಸ ಮಾಡ್ರಿ. ಆಗಿದ್ದೊಂದು ಘಟನೆ ಹೇಳ್ತೀನಿ ನಿಮಗೆ. ಒಬ್ಬ ಮಹಾತ್ಮ ನಿಮ್ಮ ಹೊಟ್ಟೆ ಒಳಗೆ ಹುಟ್ಟಿ ಬರಬೇಕನ್ನೋ ಸಂಕಲ್ಪ ಇದ್ರ ತಾಯಿ ಹೊಟ್ಟ್ಯಾಗ ಮಗು ಬೆಳ್ಯಾಕತ್ತದ ಅಂದಾಗನೇ ಸಂಸ್ಕಾರ ಚಾಲು ಮಾಡಿಬಿಡ್ರಿ. ಅವ ಭಾಳ ಜನ ಈ ಪ್ರಪಂಚಕ್ಕೆ ಬಂದ ಮೇಲೆ ಸಂಸ್ಕಾರ ಕೊಡಬೇಕಂತ ವಿಚಾರ ಮಾಡ್ತದೆ. ಆದರೆ ವಿಜ್ಞಾನಗಳು ಹೇಳ್ತವೆ, ಅನೇಕ ಸಿದ್ಧಾಂತಗಳು ಹೇಳ್ತವೆ, ತಾಯಿ ಹೊಟ್ಟ್ಯಾಗಿದ್ದಾಗನೇ ತಾಯಿ ಸಂಸ್ಕಾರ ಚಾಲು ಮಾಡ್ಬೇಕಂತ್ರಿ, ಪ್ರಾರಂಭ ಮಾಡ್ಬೇಕಂತ. ಅದು ಅಲ್ಲಿಂದನೇ ಪ್ರಾರಂಭ ರೀ, ಅಲ್ಲಿಂದನೇ ಪ್ರಾರಂಭ. ನಿನ್ನೆ ದಿವಸ ನಿಮಗೊಂದು ವಿಚಾರವನ್ನು ತಿಳಿಸಿದ್ದೆ, ನೆನಪೈತೆ ಇಲ್ಲ, ಸ್ವಲ್ಪ ನೆನಪು ಮಾಡ್ತೀನಿ ನಿಮ್ಗೆ. ಹೊಟ್ಟೆಯಾಗಿರ್ಬೇಕಾದ್ರೆ 4 ತಿಂಗಳವರೆಗೂ ಕೇವಲ ಅದು ಏನು ಅನಿಸುತ್ತೆ ರೀ, ಭ್ರೂಣ, ಮಾಂಸದ ಮುದ್ದೆ ಅಂತ ಅನಿಸುತ್ತಂತ ಹೇಳಿದ್ದೆ ನಾ. 5 ತಿಂಗಳುಗಳು ತುಂಬಿದ ಮೇಲೆ ಆ ಮಗುವಿಗೆ ಜೀವ ಬಂದಿರ್ತದಂತ. ಒಂದು ಆತ್ಮ ಬಂದು ತಾಯಿ ಗರ್ಭದೊಳಗೆ ಪ್ರವೇಶ ಆಗಿಬಿಡ್ತದ, ಪುಣ್ಯ ಪಾಪ ಲೆಕ್ಕಣಿಕೆ ಮಾಡಿ. ಯಾವಾಗ ಒಂದು ಆತ್ಮ ಬಂದು ಪ್ರವೇಶ ಆಯಿತು ಅಂದ್ರೆ ಆ ಮಗುವಿಗೆ ಜೀವ ಬಂತು ಅಂತ ತಿಳ್ಕೊಬೇಕ್ರಿ. ಅದು ಅವಾಗ ಹೊಟ್ಟ್ಯಾಗ ಚಲನವಲನ ಮಾಡಕ್ಕೆ ಪ್ರಾರಂಭ ಮಾಡ್ತತ್ರಿ. ಅಂತಿರ್ತಾರೆ ನೋಡಿ, ಹೊಟ್ಟೆ ಮುಟ್ಕೊಂಡು ಇಲ್ಲಿ ಒದ್ಯಾಕತ್ತದ ಅಲ್ಲಿ ಒದ್ಯಾಕತ್ತದ ಅಂತಿರ್ತಾರೆ. ಆ ತಾಯಿಗೆ ಎಷ್ಟು ಅನುಭವ ಆಗಿರ್ಬೇಕ್ರಿ, ಹೌದಲ್ಲ? ಅಲ್ಲಿಂದನೇ ಪ್ರಾರಂಭ ಆಗ್ಬೇಕ್ರಿ. ಏನು ಪ್ರಾರಂಭ? ಸಂಸ್ಕಾರ ಅಂದ್ರೆ ಹೆಂಗಿರ್ಬೇಕಂದ್ರೆ, ಹೊಟ್ಟ್ಯಾಗ ಬೆಳೆ ಕೂಸು ಅದೇನು ಒಳಗ ಚಲನವಲನ ಪ್ರಾರಂಭ ಆಗಿರ್ತಲ್ಲ, ಅದಕ್ಕೆ ಜೀವ ಬಂದಿರ್ತದಲ್ಲ, ಆ ಜೀವ ಬಂದಾಗ ಆ ಮಗು ಕೇವಲ ಕೇಳಿಸ್ಕೊಳ್ತದ, ಮಾತಾಡಲ್ಲ. ಕೇಳಿಸ್ಕೊಳ್ತದ, ಮಾತಾಡಲ್ಲ. ಬೇಕಾದ್ರೆ ಮೂಕು ಪ್ರಾಣಿಗಳು ನೋಡ್ರಿ, ನಿಮ್ಮ ಮನ್ಯಾಗ ಸಾಕಿರುವಂಥ ನಾಯಿ ಒಂದೇ ಸಲ ಅದ್ರ ಭಾಷೆ ಒಳಗೆ ಕರ್ರಿ, ದೂರ ಇತ್ತಂತಂದ್ರೆ ಬಾಲ ಅಲಾಡ್ಸ್ಕೊತ ಬರ್ತದ, ಅಂದ್ರೆ ಕರೆದ್ರಿ ಅಂತ ಬಂದತ್ತದು. ಅದಕ್ಕೆ ಮಾತಾಡಕ್ಕೆ ಬರಲ್ರಿ, ಕೇಳಿಸ್ಕೊಂಡತ್ತದು, ಬಂದತ್ತದು. ನಿಮ್ಮ ಹಿತ್ತಲದೊಳಗೆ ದನ ಕರ ಕಟ್ಟಿದ್ರಂದ್ರೆ ಒಂದೀಟ್ ಹೋಗಿ ಹಿಂಗೆ ಹಿತ್ತಲು ಬಾಗಿಲು ತೆಗೆದು ಬಿಡ್ರಿ, ಅವು ತಿರುಗಿ ಹೊಳ್ಳಿ ನೋಡ್ತಾವ ನಿಮ್ಗೆ ವಾಪಸ್. ಅಂದ್ರೆ ಬಂದಾರಂತ ಗೊತ್ತಾಯ್ತು, ಕೇಳ್ಯಾತ್ರದಕ್ಕೆ ಹೊಳ್ಳಿ ತಿರುಗಿ ನೋಡ್ತಾವ. ನಾ ಹೇಳೋ ಉದ್ದೇಶ ಏನು ಅಂದ್ರೆ, ಹೊಟ್ಟಾಗಿದ್ದ ಕೂಸು ಕೇವಲ ಕೇಳಿಸ್ಕೊಳ್ತದ, ಮಾತಾಡಂಗಿಲ್ಲ. ಕೇಳಿಸ್ಕೊಳ್ತದ, ನೀವೇನು ಮಾತಾಡಿದ್ರು ಕೇಳಿಸ್ಕೊತದ. ನೀವು ಕೆಟ್ಟದ್ದು ಮಾತಾಡಿದ್ರು ಕೇಳಿಸ್ಕೊತದ, ಒಳ್ಳೇದು ಮಾತಾಡಿದ್ರು ಕೇಳಿಸ್ಕೊತ. ಕೆಟ್ಟದ್ದನ್ನು ಜಾಸ್ತಿ ಕಿವ್ಯಾಗ ಹಾಕಿದ್ರಂದ್ರೆ ಈ ಜಗತ್ತಿಗೆ ಕೆಟ್ಟದ್ದ ಬರುತ್ತೆ, ಒಳ್ಳೇದನ್ನು ಹಾಕಿದ್ರಂದ್ರೆ ಈ ಜಗತ್ತಿಗೆ ಒಳ್ಳೇದು ಬರ್ತದೆ, ಹೌದಲ್ರಿ? ಅದು ಕೇಳಿಸ್ಕೊಳ್ತದೆ ಕೇವಲ. ಭಾಳ ಮಂದಿ ಹೆರಿಗೆಗಂತ ಹೋಗ್ತಾರೆ ನೋಡ್ರಿ, ತವ್ರ ಮನೆಗೆ ಹೆರಿಗೆಗಂತ ಹೋಗ್ತಾರಲ್ಲ, ಹೆರಿಗೆಗೆ ಹೋದಾಗ ಡಾಕ್ಟ್ರ್ ಹೇಳಿರ್ತಾನೆ ರೀ ಅವ್ರಿಗೆ ಮೊದಲೇ, ನೀವು ಒಟ್ಟು ಒಜ್ಜಿ ಎತ್ತಬೇಡವ, ಒಟ್ಟು ಒಜ್ಜಿ ಎತ್ತಂಗಿಲ್ಲ, ಸುಮ್ಮ ಕುಂತಲ್ಲೇ ಎಲ್ಲ. ಅವ ಡಾಕ್ಟ್ರ್ ಹೇಳೋದೊಂದೇ ತಡ, ಇವರು ಶುರು ಮಾಡಿದಿರು ಎಲ್ಲ ಕುಂತಲಿಗೆ ತರಬೇಕು ತಾಯಿ ರೀ, ಬಿಸಿ 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 ಅಡುಗೆ ಮಾಡಿ ಉಣಿಸಿ ಉಣಿಸಿ ಉಣಿಸಿ, ಹೌದಲ್ಲ? ಈ ಭಾಳ ಮಂದಿ ಹೆರಿಗೆಗೆ ತವ್ರ ಮನೆಗೆ ಹೋಗ್ತಾರ. ಹೋದ ಮೇಲೆ ಇವು ತವ್ರ ಮನೆಗೆ ಹೋದಾಗ ಮನ್ಯಾಗರ ಇರ್ಬೇಕಿಲ್ರಿ, ಇರಂಗಿಲ್ಲ. ಪಕ್ಕದ ಮನೆಗೆ ಹೋಗದ, ಪಕ್ಕದ ಮನೆಗೆ ಹೋಗಿ ಅವ್ರ ಸುದ್ದಿ ಇವ್ರ ಸುದ್ದಿ, ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡ್ತಾವ. ಮಾತಾಡಿದಲ್ಲ ಅದು ಕೇಳಿಸ್ಕೊತಾವ ಒಳಗ್ರಿ, ತಾ ಕೇಳಿಸ್ಕೊಲ್ಲ, ಅದು ಹೊಟ್ಟೆಗೆದು ಕೇಳಿಸ್ಕೊತದ. ಅದು ಒಂದು ಕೆಲಸ ಮಾಡ್ರಿ, ತಾಯಿಯಾದವಳು ಗಂಡನ ಮನೆಯಿಂದ ತವ್ರ ಮನೆಗೆ ಹೆರಿಗೆಗೆ ಹೋದಾಗ ಪಕ್ಕದ ಮನೆಗೆ ಹೋಗೋದಕ್ಕಿಂತ ನಾ ಹೇಳ್ದಂಗೆ ಒಂದು ಕೆಲಸ ಮಾಡ್ರಿ, ನಿಮ್ಮ ಹೊಟ್ಟೆಯಾಗನ ಒಬ್ಬ ಮಹಾತ್ಮ ಮುಟ್ಟಿ ಬರ್ತಾನೆ ಮತ್ತೊಮ್ಮೆ, ಮಳೇಂದ್ರ ಶಿವಯೋಗಿ. ಹೇಳೇ ನಿಮಗೆ, ಹೆರಿಗೆಗೆ ತವ್ರ ಮನೆಗೆ ಹೋದಾಗ ಪಕ್ಕದ ಮನೆಗೆ ಹೋಗೋದಕ್ಕಿಂತ ಮನ್ಯಾಗ ಜೋಳ ಇರ್ತಾವ ನೋಡ್ಯವ, ಜೋಳ ಗೋಧಿ ಇರ್ತಾವಲ್ರಿ, ಬೀಸೋದು ಬ್ಯಾಡ್ಯವ, ಬೀಸೋದು ದೊಡ್ಡದಾಯ್ತದ ಬಿಡ್ರಿ, ವಜ್ಜೆ ಹತ್ತಂಗಿಲ್ಲ. ನೀವು ಬೀಸಂದ್ರೆ ಎಲ್ಲಿ ಬೀಸಾರಿ ಇವರು? ಮನ್ಯಾಗ ಜೋಳ ಇರ್ತಾವ್ರೆ, ಗೋಧಿ ಇರ್ತಾವ, ಜೋಳದೊಳಗೆ ಗೋಧಿ ಕುಡಿಸ್ರಿ, ಗೋಧಿ ಒಳಗೆ ಜೋಳರ ಕುಡಿಸ್ರಿ, ಕೂಡಿಸಿ ಬೆಳಗಿಲಿಂದ ಸಂಜೆವರೆಗೆ ಒಟ್ಟು ರಸನ ಮಾಡ್ರಿ. ಪಕ್ಕದ ಮನೆಗೆ ಹೋಗಕ್ಕೆ ಹೋಗ್ಬೇಡ್ರಿ, ಹೋದ್ರೂ ಚಲೋದು ಮಾತಾಡ್ರಿ, ಕೆಟ್ಟದ್ದು ಮಾತಾಡಕ್ಕೆ ಹೋಗ್ಬೇಡ್ರಿ. ಏನು ಕೇಳಿಸ್ಕೋತ್ರಿ? ಈ ಪ್ರಪಂಚಕ್ಕೆ ಬರೋದು ಮಾತ್ರ ಸತ್ಯ. ನಿಮ್ಗೆ ಸ್ವಲ್ಪ ತಿಳಿಬೇಕಂದ್ರೆ ಒಂದು ಹೇಳ್ತೀನಿ ನೋಡ್ರಿ, ಆಗಿದ್ದ ಘಟನೆ ನಮ್ಮ ಕರ್ನಾಟಕದೊಳಗೆ ಆಗಿದ್ರಿ. ಸಂಸ್ಕಾರದ ಬಗ್ಗೆ ಹೇಳಕತ್ತೇನೆ ರೀ, ತಾಯಿ ಹೊಟ್ಟೆ ಆಗಿದ್ದನೇ ಸಂಸ್ಕಾರ ಪ್ರಾರಂಭ ರೀ.
ನಮ್ಮ ಭಾರತ ಸಂಸ್ಕೃತಿ ಒಳಗ, ನಮ್ಮ ಹಿಂದೂ ಧರ್ಮದೊಳಗ ನೆನಪಿಟ್ಕೊಳ್ರಿ, ತಾಯಿ ಹೊಟ್ಯಾಗ ಗರ್ಭ ಬೆಳೀತು ಅಂದ್ರೆ 8ನೇ ತಿಂಗಳಿಗೆ ಗುರುವಿನ ಕಡೆಯಿಂದ ಲಿಂಗಧಾರಣೆ, ಗರ್ಭಕ್ಕೆ ಲಿಂಗಧಾರಣೆ ಅಂತ ಮಾಡ್ತಾರೆ. ಅಲ್ಲಿಂದ ಸಂಸ್ಕಾರ ಚಾಲು ಆಗೈತೆ ನೋಡ್ರಿ. ಅದು ಸಂಸ್ಕಾರ ಪ್ರಾರಂಭ ರೀ. ನಮ್ಮ ಕರ್ನಾಟಕದೊಳಗ ಇದೇ ಭಾಗದೊಳಗೆ ರೀ, ಇಲ್ಲೇ ಬೆಳಗಾವಿ ಜಿಲ್ಲೆ, ನಮ್ಮ ಕರ್ನಾಟಕ ಏನು ಸುತ್ತಮುತ್ತ ಭಾಳ ದೂರ ಇಲ್ಲ. ಇಬ್ಬರು ದಂಪತಿಗಳು ಆಗಿ ಹೋಗ್ತಾರೆ, ಇಬ್ಬರು ಗಂಡ ಹೆಂಡತಿ ಆಗಿ ಹೋಗ್ತಾರೆ. ಭರಮಪ್ಪ ಕೆಂಚಮ್ಮ. ಭರಮಪ್ಪ ಕೆಂಚಮ್ಮ ಕನಸು ಬಿತ್ತು. ಎಂತ ಕನಸು ಅಂದ್ರೆ, ತನ್ನ ಹೊಟ್ಯಾಗ ಬೆಳೆಯುವಂತ ಕೂಸು ಜಗತ್ತಿಗೆ, ಪ್ರಪಂಚಕ್ಕೆ, ಗಂಡು ಮಗುವಿಗೆ ಜನ್ಮ ಕೊಟ್ಟೆ ಬೆಳೆದು ದೊಡ್ಡವನಾದ, ದೇಶಕ್ಕಾಗಿ, ತಾಯಿನಾಡಿಗಾಗಿ, ತಾಯಿ ಮಣ್ಣಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದ ಅಂತ ಕನಸು ಕಾಣಕತ್ತ. ಇನ್ನು ಹೊಟ್ಟೆಗೆ ಐತದ ಕೂಸು. ಇದು ಕನಸು ಬಿದ್ದದ ಅಕ್ಕಿಗೆ. ಈ ಕನಸು ಬಿತ್ತರೆ ಅಕ್ಕಿಗೆ ಎಚ್ಚರ ಆಯ್ತು. ಕೆಂಚಮ್ಮನಿಗೆ ಎಚ್ಚರ ಆಗಿಬಿಡ್ತು. ಎಚ್ಚರ ಆದ ಕ್ಷಣವೇ ಪಕ್ಕಕ್ಕೆ ಗಂಡ ಮಲ್ಕೊಂಡಿದ್ದ ಭರಮಪ್ಪ ಬಡ್ದು ಎಬ್ಸಿದಲ್ರಿ, ಎದ್ದೇಳ್ರಿ ಅಂದಳು. ಏನ ಅಂದ? ಏನಿಲ್ರಿ, ನನಗೊಂದು ಕನಸು ಬಿತ್ತು. ಎಂಥ ಕನಸು? ನಾನು ಹೊಟ್ಯಾಗ ಬೆಳೆ ಕೂಸಿಗೆ ಗಂಡು ಮಗುವಿಗೆ ಜನ್ಮ ಕೊಟ್ಟೆ, ಬೆಳೆದು ದೊಡ್ಡವನಾದ ಮೇಲೆ ದೇಶಕ್ಕಾಗಿ, ತಾಯಿನಾಡಿಗಾಗಿ, ತಾಯಿ ಮಣ್ಣಿಗಾಗಿ ಪ್ರಾಣನೇ ಅರ್ಪಣೆ ಮಾಡ್ತಾನ, ಅಂಥ ಮಗನಿಗೆ ಜನ್ಮ ಕೊಟ್ಟೆ ಅಂತ ಈಗಲ ಕನಸು ಬಿದ್ದದಂತ ಅಂದಳು. ಭರಮಪ್ಪ ಖುಷಿ ಪಡ್ಬೇಕಿಲ್ರಿ ಗಂಡ. ಇಂಥ ಕನಸು ಬಿದ್ದರೆ ಖುಷಿ ಪಡ್ತಿರೋ ದುಃಖ ಪಡ್ತೀರಿ? ಖುಷಿ ಪಡ್ಬೇಕಲ್ರಿ. ಭರಮಪ್ಪ ಒಂದೂ ಮಾತಾಡ್ಲಿಲ್ರಿ. ಮೊದಲೇ ರೈತರು, ಕಿತ್ತು ತಿನ್ನೋ ಬಡತನ ಮನೆಯಾಗ್ರಿ. ಕಿತ್ತು ತಿನ್ನೋ ಬಡತನ ಇತ್ತು. ದುಡಿದು ಬಂದ್ರೆ ಮಾತ್ರ ಮನ್ಯಾಗ ತುತ್ತು ಅನ್ನ ಕಾಣಬೇಕು, ಇಲ್ಲಾಂದ್ರೆ ಅವತ್ತಿನ ದಿವಸ ನೀರು ಕುಡಿದು ಬದುಕಬೇಕು ಅಂತ ಬದುಕಿತ್ತು ಅವ್ರದ್ದು. ಪಾಪ ಗಂಡ ಹೆಣ್ತಿದ್ದು. ಭರಮಪ್ಪ ಒಂದೂ ಮಾತಾಡಲಿಲ್ಲ. ರೈತರಿದ್ರು ಮನ್ಯಾಗ, ಹಸಿ ಜಬರಿ ಇದ್ದು ನೋಡ್ರಿ, ಹಸಿ ಜಬರಿ. ನೀವೇನಂತೀರಿ? ರೈತರಿಗೆ ಗೊತ್ತಿರ್ತದೆ ನೋಡ್ರಿ. ಲಕ್ಕಿ ಜಬರಿ ಅಂತೀರಿ, ಏನಂತೀರಿಪ್ಪ? ಅದು ಭಾಳ ಬಿರುಸು ನೋಡ್ರಿ. ಅದು ಜಬರಿ ಭಾಳ ಬಿರುಸ್ರಿ. ಇಂದಿನ ಕಾಲಕ್ಕೆ ಅಣ್ಣ ತಮ್ಮರು ಬೇರೆ ಆದ್ರಂದ್ರೆ ಅದನ್ನೇ ತಟ್ಟಿ ಕಟ್ಟಿಬಿಡ್ತಿದ್ರಿ. ಹಿಂಗೆ ಅವ್ರು ಆ ಕಡೆ, ನಾವು ಈ ಕಡೆ. ಏನು ಮಾತಾಡ್ತಿಲ್ಲ ಎಲ್ಲ ಕೇಳಿಸೋದು ಅವ್ರಿಗೆ. ನಾವು ಮಾತಾಡಿದ ಅವ್ರಿಗೆ ಕೇಳಿಸೋದು, ಅವ್ರು ಮಾತಾಡಿ ನಮಗೆ ಕೇಳಿಸೋದು. ಹೌದಲ್ರಿ? ಈ ಬಣಿವಿ ಕಟ್ಟಬೇಕಾದ್ರೆ ಅದರಲ್ಲಿಂದನೇ ಹಿಂಗೆ ಬಿಗಿತಿದ್ರಿ. ಸತ್ಯ ಇಲ್ರಿ ನಾ ಹೇಳಕತ್ತದ್ದು? ನಾನೇ ಸುಳ್ಳು ಹೇಳಕತ್ತೀನಿ? ಹೌದಲ್ಲ? ಆ ಜಬರಿ ಭಾಳ ಬಿರುಸ್ರಿ. ಮನ್ಯಾಗ ರೈತರಿದ್ರಲ್ಲ, ಭರಮಪ್ಪ ಆ ಹಸಿ ಜಬರಿ ಹಿಟ್ಟಿದ್ದ, ಅದನ್ನು ತಗೊಂಡಗೇಸಿ ತುಂಬಿದ ಗರ್ಭಿಣಿ ಕೆಂಚಮ್ಮನಿಗೆ ಹೊಡ್ಯಾಕತ್ತ. ಎಷ್ಟರ ಮಟ್ಟಿಗೆ ಹೊಡೆದ ಅಂದ್ರೆ ಮೈ ಮೇಲೆ ಬಾಸುಂಡೆ ಬರೋವರೆಗೆ ಹೊಡೆದ. ಕೆಂಚವ್ವ ಭಾಳ ಸಿಟ್ಟಿನಿಂದ ನಿಂತ್ಕೊಂಡಿಡಿದಿಲ್ಲ. ಯಾಕೆ ಹೊಡೆದೆ ಅಂತ ಪ್ರಶ್ನೆ ಮಾಡಲಿಲ್ಲ ಗಂಡನಿಗೆ. ಹೊಡೆದು ಹೋಗಿ ಭರಮಪ್ಪ ಮಲ್ಕೊಂಡ. ಕೆಂಚವ್ವ ಮಲ್ಕೊಳ್ಳಿಲ್ರಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಕನಸು ಬಿದ್ದಿತ್ತಲ್ಲ, ಸೀದಾ ಅಡುಗೆ ಮನೆಗೆ ಹೋದಳು. ರಾತ್ರಿ ಅಡುಗೆ ಮಾಡಿರ್ಬೇಕಾದ್ರೆ ಈ ಬೂದಿ ಮ್ಯಾಲ ಮುಚ್ಚಿರ್ತಿತ್ರಿ ಕೆಂಡ. ಸ್ವಲ್ಪ ಹಿಂಗೆ ಕೆದರಿ ಬಿಟ್ರೆ ಒಳಗೆ ಬೆಂಕಿ ಹಂಗೆ ಇರ್ತಿತ್ರಿ. ಈಗೆಲ್ಲಿರ್ತಾವ್ರಿ? ಈಗ ಹಿಂದಿನ ಕಾಲಕ್ಕೆ ಒಲೆಯಾಗ ಕಟ್ಟಿಗೆ ಹಚ್ಚಿ ಅಡುಗೆ ಮಾಡ್ತಿದ್ರಲ್ಲ. ಒಂದೀಟು ಹಿಂಗೆ ಬೂದಿ ಕೆದರಿದಳು, ಅದ್ರಾಗ ಒಂದಿಟ್ಟು ಕಟ್ಟಿಗೆ ಹಾಕಿದ್ಳು, ಮತ್ತೊಂದಿಟ್ಟು ಉರಿ ಹಚ್ಚಿಬಿಟ್ಲು. ಆ ಬೆಂಕಿ ಮುಂದೆ ಕಾಸ್ಕೊಂತ ಕೂತ್ಬಿಟ್ಲು. ಬೆಳಕರಿತು. ಭರಮಪ್ಪ ಎದ್ದು ಬಂದ. ಕೆಂಚಮ್ಮ ಅವಾಗ ಪ್ರಶ್ನೆ ಮಾಡ್ತಾಳೆ ಗಂಡನಿಗೆ, ಯಾಕ್ರಿ ಅಂತ ಕನಸು ಬಿದ್ದದಂತ ಖುಷಿ ಪಡಬೇಕಾಗಿತ್ತು, ಯಾಕೆ ನನಗೆ ಹೊಡೆದ್ರಿ ಈಗ ಹೇಳ್ರಿ ಅಂತ ತಿಳ್ಕೊಂಡು ಗಂಡನಿಗೆ ಬೆಳಗಿನ ಜಾವ ಪ್ರಶ್ನೆ ಮಾಡ್ತಾಳೆ. ಭರಮಪ್ಪ ಅಂತಾನೆ, ನನಗೇನು ತಲೆ ಕೆಟ್ಟಿದಂತ ತಿಳ್ಕೊಂಡೇನು, ನನಗೇನು ಹುಚ್ಚಿಡದಂತ ತಿಳ್ಕೊಂಡೇನು, ಒಡೆಯೋದಕ್ಕೊಂದು ಕಾರಣದ ಅಂತ ಕನಸು ಬಿದ್ದದಂತ ನನ್ನ ಹತ್ರ ಬಂದು ಹೇಳಿದಾಗ, ಒಂದು ವೇಳೆ ಹೋಗಿ ಮಲ್ಕೊಂಡಿದ್ದಂದ್ರೆ ಕನಸು ಕನಸಾಗೆ ಹೊಳಿತಿತ್ತು, ನನಸಾಗ್ತಿದ್ದಿಲ್ಲ ತಿಳ್ಕೊಂಡು ಹೇಳಿದ. ಸಮಾಧಾನ ಮಾಡಿದ. ಹೆಂಡತಿಗೆ ಖುಷಿ ಆಯಿತು ಅಂತ ತಿಳ್ಕೊಂಡು ಬೆಳಗ್ಗೆ ಎದ್ರಲ್ಲ. ಬೆಳಗ್ಗೆ ಗಂಡ ಹೊಲಕ್ಕೆ ಹೋಗಬೇಕು, ಅಡುಗೆ ಮಾಡಿ ಬುತ್ತಿ ಕಟ್ಟು ಹೋಗ್ತೀನಿ ಅಂದಾಗ ಅವತ್ತ ತುಂಬಿದ ಗರ್ಭಿಣಿ ಆಗಿರುವ ಕೆಂಚಮ್ಮ ಅಂತ ತಳ್ತಾರ್ರಿ, ಇವತ್ತು ನಾನು ಹೊಲಕ್ಕೆ ಬರ್ತೀನಿ ಅಂದಳು ಕೆಂಚವ್ವ. ನಾನು ಹೊಲಕ್ಕೆ ಬರ್ತೀನಿ ಅಂದಾಗ ಭರಮಪ್ಪ ಅಂತಾನ, ನೀ ತುಂಬಿದ ಗರ್ಭಿಣಿ ಇದೆಯಾ, ಹೊಲಕ್ಕೆ ಬರಬೇಕಾದ್ರೆ ಇನ್ನೊಬ್ಬರು ಹೊಲದೊಳಗೆ ಕೂಲಿ ಮಾಡಬೇಕು, ನೀ ಬಗ್ಗಿ ಕೆಲಸ ಮಾಡಬೇಕಾದ್ರೆ ನಿನಗೂ ತ್ರಾಸ, ಮಗುವಿಗೂ ತ್ರಾಸ, ನೀ ಬರೋದು ಬೇಡ, ನಾ ಒಬ್ಬನೇ ಹೋಗ್ತೀನಿ ಅಂತ ಭರಮಪ್ಪ ಅಂದ್ರೆ ಆ ಗಟ್ಟುಳು ಗರ್ತಿ ಅಂತಾಳರಿ. ಕೇವಲ ನಿಮ್ಮನ್ನ ಕೈ ಹಿಡಿದು ಬಂದುದು ಕೇವಲ ಸುಖಕ್ಕಾಗಿ ಬಂದವಳಲ್ಲ, ನಿಮ್ಮ ಕಷ್ಟದೊಳಗೂ ಭಾಗಿಯಾಗಕ್ಕೆ ಬಂದಿನಿ ಅಂತಾಳ ಗಟ್ಟುಳದ ಗರ್ತಿ. ಇದು ರೀ ದಾಂಪತ್ಯ ಅಂದ್ರ, ಇದು ದಾಂಪತ್ಯ ಜೀವನ. ಮನ್ಯಾಗ 10 ಮಂದಿ ಕುತ್ಕೊಂಡು ತಿಂತಿರ್ತಾರೆ, ಒಬ್ಬನೇ ದುಡಿತಿರ್ತಾನ್ರಿ. ಬಡತನ ದೂರ ಆಗಂದ್ರೆ ಹೆಂಗೆ ದೂರ ಆಗ್ತತ್ರಿ?
10 ಮಂದಿ ಮನ್ಯಾಗ ಕುಂತು ತಿಂತಿರ್ತಾವ್ರಿ, ಒಬ್ಬನೇ ದುಡಿತಾನ ಮನ್ಯಾಗ. ಬಡತನ ದೂರ ಆಗಂದ್ರೆ ಹೆಂಗಾಗತ್ತ? ಭಾರತ ದೇಶ ಬಡತನದಿಂದ ನಿರ್ಮೂಲತೆ ಆಗಂತಂದ್ರೆ ಹೆಂಗಾಗತ್ತ? ಶರಣರು ಹೇಳಿಕೊಟ್ಟಿಲ್ಲೇನು? ಕಾಯಕವೇ ಕೈಲಾಸ. ಯಾರು ಸತ್ಯ ಶುದ್ಧವಾದ ಕಾಯಕದಿಂದ ದುಡಿತಾರ ಅವನೇ ಜಗತ್ತೊಳಗೆ ಒಬ್ಬ ಶರಣನಾಗ್ತಾನೆ ಅಂತ ಹೇಳ್ಯಾರ ಶರಣರು. ಕಾಯಕ ದುಡಿಬೇಕಲ್ರಿ ಮನುಷ್ಯ. ಯಾವಾಗ ಬರಮಪ್ಪ ಅಂದ, ಆಯ್ತು ಬರಮತ್ತಿಗೆ ಅಡಿಗೆ ಮಾಡು ಬುತ್ತಿ ಕಟ್ಟು ಹೋಗೋಮ ಅಂದ. ಅಡಿಗೆ ಮಾಡಿದ್ಲು, ತುಂಬಿದ ಗರ್ಭಿಣಿರಿ, ಕೊಡ ತಗೊಂಡು ಹೋಗಿ ನೀರು ತರ್ತಾಳ, ರೊಟ್ಟಿ ಬಡಿತಾಳ, ಪಲ್ಯ ಮಾಡಿದಳು, ಬುತ್ತಿ ಕಟ್ಕೊಂಡು ಹೋಗಬೇಕಾದ್ರೆ ತಲೆ ಮೇಲೆ ಬುತ್ತಿ ಕಟ್ಕೊಂಡು ಗೇಸಿ ಗಂಡ ಹೆಂಡತಿ ಹೊಲಕ್ಕೆ ಹೊಂಟ್ರು ನೋಡ್ರಿ. ಇಬ್ರು ಹೊಲಕ್ಕೆ ಹೊಂಟ್ರು. ಇನ್ನೊಬ್ಬರು ಹೊಲದೊಳಗೆ ದುಡಿಬೇಕು. ಆ ಭಾಗದೊಳಗ ಕಬ್ಬು ಜಾಸ್ತಿ ಬೆಳಿತಿದ್ರಿ, ಕಬ್ಬು ಬೆಳಿತಿದ್ರು. ಕೈಯಾಗ ಕುಡುಗೋಲ್ ತೊಗೊಂಡು ಹೋಗಿದ್ರು ನೋಡ್ರಿ. ಕುಡುಗೋಲ್ ಅಂತೀರಿ, ಬತಾಯಿ ಅಂತೀರಿ, ಕುಡುಗೋಲ್ ಬತಾಯಿ. ಆ ಕುಡುಗೋಲು ತೊಗೊಂಡು ಹೋಗಿ ಒಂದು ಕಡೆ ಬರಮಪ್ಪ, ಒಂದು ಕಡೆ ಕೆಂಚಮ್ಮ ಕಬ್ಬು ಕಡಿಯಾಕತ್ತಿದ್ರಂತ್ರಿ. ಇನ್ನೊಬ್ಬರು ಹೊಲ್ದಾಗ್ರಿ ಕಬ್ಬು ಕಡಿಬೇಕಾದ್ರೆ ಆ ಕೆಂಚಮ್ಮನ ತಾಕತ್ತು ಎಷ್ಟಿರ್ಬೇಕಂತಂದ್ರೆ, ಆಗಿನ ಕಾಲಕ್ಕೆ ಆ ತಾಯಿ ರೀ ಒಂದೊಂದು ಕಬ್ಬು ಕಡಿಬೇಕಾದ್ರೆ 4 ಕಬ್ಬು ಕಡಿತಿದ್ರು. ತೊಂಬಲಿಗೆ 4 ಕಬ್ಬು ರೀ ಕಡಿತಿರ್ಬೇಕಾದ್ರೆ ಆ ಹೊಲದ ಪಕ್ಕ ಒಂದು ರಸ್ತೆ ಇತ್ತು, ಒಂದು ದಾರಿ ಇತ್ತು. ಆ ದಾರಿ ಹಿಡಿದು ಕುದುರೆ ಮ್ಯಾಲೆ ಬ್ರಿಟಿಷರು ಹೊಂಟಿದ್ರು ಅಂತ ನೋಡ್ರಿ. ಇನ್ನೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಬ್ರಿಟಿಷರು ಹೊಂಟಿದ್ರು. ಹೋಗುವಾಗ ಕೆಂಚಮ್ಮ ಆ ಬ್ರಿಟಿಷರನ್ನ ನೋಡಿದಳು. ಅವಾಗ ಕೆಂಚಮ್ಮ ಅಂತಾಳ, ಎಷ್ಟು ವರ್ಷ ನಮ್ಮ ದೇಶ ಆಳ್ತಿರೋ ನೀವು, ಎಷ್ಟು ವರ್ಷ ನಮ್ಮ ದೇಶ ಆಳ್ತೀರಿ, ನಮ್ಮ ದೇಶವನ್ನು ಯಾವಾಗ ನೀವು ಇನ್ನ ಬಿಟ್ಟು ಹೋಗ್ತೀರಿ. ನಾನು ಏನಾದ್ರೂ ಗಂಡಸಾಗಿ ಹುಟ್ಟಿದ್ರ ಇದೇ ಕುಡುಗೋಲಿಂದ ನಿಮ್ಮ ರುಂಡವನ್ನು ಕತ್ತರಿಸಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತಿದ್ಯ ಅಂತಾಳ ಕೆಂಚಮ್ಮ. ಆಕಿ ಅನ್ನೋದು ಒತ್ತಟ್ಟೆಗೆ ಇರ್ಲಾಕ್ರಿ, ಒಟ್ಟಾಗಿದ್ದು ಕೂಸ್ ಅಂತದ, ತಾಯಿಗೆ ಒದ್ದಂತದ್ರಿ, ತಾಯಿಗೆ ಹೊದಿತದದು. ಯವ್ವ ನೀ ಏನು ಅವರ ರುಂಡ ಕಡಿಯೋದು, ಒಂದು ಕ್ಷಣ ನನ್ನ ಹೊರಗೆ ಬಿಟ್ಟು ನೋಡು, ಅವರ ರುಂಡವನ್ನು ಕತ್ತರಿಸಿ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತಿತ್ತು ಒಟ್ಟಾಗಿದ್ದು ಕೂಸು. ಆ ತಾಯಿ ಮುಂದೆ ಜನ್ಮ ಕೊಟ್ಟುಳ್ರಿ, ಮುಂದೆ ಜನ್ಮ ಕೊಟ್ಲು. ಆ ಮಗು ಬೆಳೆದು ದೊಡ್ಡವನಾದ. ಬೆಳಿತಾ ಬೆಳಿತಾ ಜ್ಞಾನ ಬೆಳೀತು. ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಿರ್ಬೇಕಾದ್ರೆ ಸಿಕ್ಕೋರಿಗೆ ಹೊಡಿತಿದ್ರು, ಬಡಿತಿದ್ರಲ್ಲ. ಆ ಹುಡುಗ ನೋಡಿದ, ನನ್ನ ತಾಯಿ ಹೊಟ್ಟಿ ಒಳಗಿರ್ಬೇಕಾದ್ರೆ ಇವರೇ ನನ್ನ ತಾಯಿಗೆ ಹೊಡೆದಿರ್ಬೇಕು. ಸೇಡಿಟ್ಕೊಂತು. ಹೊಡೆದದ್ದು ಯಾರ್ರೀ? ಹೊಡೆದದ್ದು ಯಾರು? ಹೊಡೆದದ್ದು ಗಂಡ ಹೊಡೆದನ ಬರಮಪ್ಪ. ಆದ್ರೆ ಸೇಡಿಟ್ಕೊಂಡದ್ದು ಯಾರ ಮೇಲೆ? ಬ್ರಿಟಿಷರ ಮೇಲೆ. ನನ್ನ ತಾಯಿ ಹೊಟ್ಟೆ ಆಗಿರಬೇಕಾದ್ರೆ ಇವರೇ ನನ್ನ ತಾಯಿಗೆ ಭಯಂಕರವಾಗಿ ಹೊಡೆದಿರಬೇಕು. ಹೊಡೆದಿರುವಂಥ ಪ್ರತಿಯೊಂದು ಏಟನ್ನು ನಾನು ಕೇಳಿಸ್ಕೊಂಡಿನಂತ ತಿಳ್ಕೊಂಡು ಬ್ರಿಟಿಷರ ಮೇಲೆ ಸೇಡಿಟ್ಟುಕೊಂಡ, ಬೆಳೆದ, ದೊಡ್ಡವನಾದ. ಬ್ರಿಟಿಷರನ್ನು ಹೊಡೆದೋಡಿಸ್ಬೇಕು ನಮ್ಮ ದೇಶದಂತ ತಿಳ್ಕೊಂಡು ಒಂದು ಗುಂಪನ್ನು ಕಟ್ಟಿದ, ಒಂದು ಸಂಘಟನೆಯನ್ನು ಮಾಡಿದ. ದೇಶಕ್ಕಾಗಿ, ತಾಯಿ ನಾಡಿಗಾಗಿ, ತಾಯಿ ಮಣ್ಣಿಗಾಗಿ, ಸ್ವಾತಂತ್ರ್ಯಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡ್ಕೊಳ್ತಾನೆ. ಅವನೇ ಬೇರೆ ಯಾರು ಅಲ್ಲ, ಈ ಜಗತ್ತಿನೊಳಗ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿರುವಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿ ಜಗತ್ತಿಗೆ ಹುಟ್ಟಿ ಬಂದ.